ರಾಷ್ಟ್ರ ರಾಜಧಾನಿ ದೆಹಲಿಯ ದೇವಾಲಯವನ್ನು ಸ್ಫೋಟ ಮಾಡೋದಕ್ಕೆ ಉಗ್ರರು ಪ್ಲಾನ್ ಬಯಲಾಗಿದೆ. ಕೆಂಪುಕೋಟೆಯ ಬಳಿ ದೇವಾಲಯಗಳನ್ನೇ ಧ್ವಂಸ ಮಾಡೋದಕ್ಕೆ ಉಗ್ರರು ಪ್ಲಾನ್ ಮಾಡಿಕೊಂಡಿದ್ರು. ಲಷ್ಕರ್ ಉಗ್ರರ ಸಂಚು ಬಯಲಾಗಿದೆ. ಗುಪ್ತಚರ ಇಲಾಖೆಯ ಸಮಯ ಪ್ರಜ್ಞೆ, ದೆಹಲಿಯಲ್ಲಿ ಉಗ್ರರ ದಾಳಿ ಭೀತಿ. ಕೆಂಪುಕೋಟೆ ಬಳಿಯ ದೇವಾಲಯಗಳೇ ಟಾರ್ಗೆಟ್ ಆಗಿತ್ತು. ಎಲ್ಲ ತರಹದ ರೇಖೆಗಳು ಸಿದ್ಧತೆಯಲ್ಲಿತ್ತು. ಲಷ್ಕರ್ ಉಗ್ರರ ಸಂಚು ಬಯಲು ಮಾಡಿದ ಗುಪ್ತಚರ ಇಲಾಖೆ. ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕ ದಾಳಿಯ ಭೀತಿ. ಗುಪ್ತಚರ ಇಲಾಖೆಯಿಂದ ತೀವ್ರ ಎಚ್ಚರಿಕೆ. ಪಾಕಿಸ್ತಾನ ಮೂಲದ ಲಷ್ಕರ್ ಉಗ್ರರಿಂದ ಸಂಚು ಎಂದು ಹೇಳಲಾಗುತ್ತಿದೆ. ಚಾಂದಿನಿ ಚೌಕಿನ ಪ್ರಮುಖ ದೇವಾಲಯಗಳ ಮೇಲೆ ದಾಳಿಗೆ ಸಂಪೂರ್ಣ ಪ್ರಯತ್ನದ ಸಿದ್ಧತೆಗಳಾಗಿತ್ತು. ಐತಿಹಾಸಿಕ ಕೆಂಪುಕೋಟೆ ಸುತ್ತಮುತ್ತಲಿನ ಧಾರ್ಮಿಕ ಸ್ಥಳಗಳೇ ಉಗ್ರರ ಟಾರ್ಗೆಟ್. ಸುಧಾರಿತ ಸ್ಫೋಟಕಗಳನ್ನು ಅರ್ಥಾತ್ ಐಇಡಿ ಬಳಸಿ ಸ್ಫೋಟ ಮಾಡೋದಕ್ಕೆ ಪ್ಲಾನ್. 2025ರ ನವೆಂಬರ್ನಲ್ಲಿ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ನಡೆದಿದ್ದ ಭೀಕರ ದಾಳಿ, ಅದರ ಸುದ್ದಿ ಮತ್ತು ಅದರ ತೀವ್ರತೆ ಮಾಸುವ ಮುನ್ನವೇ ಮತ್ತೊಂದು ದಾಳಿಗೆ ಪ್ಲಾನ್. ಭಾರತದ ಕೇವಲ ದೆಹಲಿಯ ಚಾಂದಿನಿ ಚೌಕ್ ಬಳಿರ್ತಕ್ಕಂತಹ ದೇವಾಲಯ ಮಾತ್ರ ಆಗಿರಲಿಲ್ಲ ಅವರ ಟಾರ್ಗೆಟ್. ಭಾರತದ ಪ್ರಮುಖ ಹೆಸರಾಂತ ದೇವಾಲಯಗಳ ಸ್ಫೋಟಕ್ಕೂ ಕೂಡ ಪ್ಲಾನ್ ನಡೆದಿತ್ತು. ನಿರಂತರವಾಗಿ ಭಾರತದ ನೆಮ್ಮದಿಯನ್ನು ಕೆಡಿಸುವಂತಹ ಕೆಲಸಗಳನ್ನು ಮಾಡ್ತಾನೆ ಬಂದಿದೆ ಭಾರತದ ಸಾಂಪ್ರದಾಯಿಕ ಶತ್ರು ರಾಷ್ಟ್ರ ಪಾಕಿಸ್ತಾನ. ಸೊ ಈ ಬಾರಿ ಒಂದು ತರಹದ ದೇವಾಲಯಗಳ ಸ್ಫೋಟದ ಮುಖಾಂತರವಾಗಿ ಭಾರತದ ನೆಮ್ಮದಿ ಕೆಡಿಸೋದಕ್ಕೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಎಲ್ಲ ತರಹದ ತಯಾರಿಯನ್ನು ಮಾಡಿಕೊಂಡಿತ್ತು. ಆದರೆ ರಾಷ್ಟ್ರೀಯ ಗುಪ್ತಚರ ಇಲಾಖೆ ಅವರ ಚಲನವಲನದ ಮೇಲೆ ಗಮನ ಹರಿಸಿ, ಜೊತೆಗೆ ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ಈಗ ಅವರ ಎಲ್ಲ ಪ್ಲಾನ್ಗಳು ಕೂಡ ಬಯಲಾಗಿದೆ. ಅದನ್ನು ನಿಷ್ಕ್ರಿಯಗೊಳಿಸುವಂಥ ಪ್ರಯತ್ನಗಳು ಕೂಡ ರಾಷ್ಟ್ರೀಯ ಗುಪ್ತಚರ ಇಲಾಖೆಯಿಂದ ನಡೀತಿರುವಂತಹದ್ದು. ಭಾರತದ ಮೇಲೆ ಅನೇಕ ತರಹದ ಥ್ರೆಟ್ ಆಗಿರ್ತಕ್ಕಂತಹ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಈ ಬಾರಿ ಗುರಿಯಾಗಿಸಿಕೊಂಡಿರುವಂತಹದ್ದು ಒಂದು ಪ್ರಾರ್ಥನಾಲಯವನ್ನು, ಅದರಲ್ಲೂ ಕೂಡ ಒಂದು ಧರ್ಮದ ಪ್ರಾರ್ಥನಾಲಯವನ್ನು ಸ್ಫೋಟಿಸುವುದರ ಮುಖೇನ ಭಾರತದಲ್ಲಿ ಮತ್ತೊಂದು ಭೀತಿ ಸೃಷ್ಟಿ ಮಾಡುವ, ಭಾರತದಲ್ಲಿ ಮತ್ತೊಂದು ಆತಂಕವನ್ನು ಸೃಷ್ಟಿ ಮಾಡುವ, ಜೊತೆಗೆ ಭಾರತದ ಇಂಟೆಲಿಜೆನ್ಸಿಗೂ ಕೂಡ ಸವಾಲು ಹಾಕಬಹುದಾದ ಕೃತ್ಯಕ್ಕೆ ಕೈ ಹಾಕುವ ಮುಖೇನ ಭಾರತಕ್ಕೆ ಮತ್ತೊಂದು ಕಂಟಕ ತರಬಲ್ಲ ಸ್ಫೋಟಕ್ಕೆ ಪ್ಲಾನ್ ಮಾಡಿಕೊಂಡಿತ್ತು ಪಾಕಿಸ್ತಾನ. ಒಟ್ಟಾರೆ ರಾಷ್ಟ್ರೀಯ ಗುಪ್ತಚರ ಇಲಾಖೆ ಅದನ್ನು ಭೇದಿಸಿ ಅವರ ಪ್ರಯತ್ನಗಳನ್ನು ನಿಷ್ಕ್ರಿಯ ಮಾಡುವಂಥ ಪ್ರಯತ್ನದಲ್ಲಿ ಗುಪ್ತಚರ ಇಲಾಖೆ ಕೆಲಸ ಮಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.